ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಈ ಒಂದು ಹೋರಾಟಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಕಬ್ಬು ಬೆಳೆಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಒಂದು ಕಡೆ ರೈತರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಗುರ್ಲಾಪುರದಲ್ಲಿ 6ನೇ ದಿನಕ್ಕೆ ಇಲ್ಲಿ ಕಬ್ಬಿನ ಬೆಳೆಗಾರರು ಹೋರಾಟವನ್ನ ಮಾಡ್ತಿದ್ದಾರೆ. 3,500 ರೂಪಾಯಿನ ನಮಗೆ ಕಬ್ಬಿಗೆ ಪ್ರತಿ ಟನ್ಗೆ ಕೊಡಬೇಕು ಅನ್ನೋ ಹೋರಾಟವನ್ನ ಮಾಡ್ತಿದ್ರೆ. ಆದ್ರೆ ಯಾರು ಕೂಡ ಈವರೆಗೂ ಬಂದಿಲ್ಲ, ಸರ್ಕಾರಗಳು ಬಂದಿಲ್ಲ, ಜೊತೆಗೆ ಬೆಳಗಾವಿಯ ಉಸ್ತುವಾರಿ ಸಚಿವರು ಬಂದಿಲ್ಲ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಂದು ಭೇಟಿ ನೀಡಿ ರೈತರಿಗೆ ಬೆಂಬಲಿಸುವ ಕೆಲಸವನ್ನು ಮಾಡಿದ್ರು. ನನ್ನ ಬಲಬದಿಗೆ ನೋಡಬಹುದು ಯಾವ ರೀತಿಯಾಗಿ ರೈತರು ಸೇರಿದ್ದಾರೆ ಅನ್ನೋದನ್ನ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಸೇರಿರುವಂತದ್ದು, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಗೆ ಸೇರಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇದು ಬಾಗಲಕೋಟೆ ಗಡಿ ಇರೋದ್ರಿಂದ ಸಾಕಷ್ಟು ಬಾಗಲಕೋಟೆ ಇರ್ಬೋದು, ವಿಜಯಪುರ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು ಮತ್ತು ಚಿಕ್ಕೋಡಿ ಬೈಲಹೊಂಗಲ್ ಸೇರಿದ ಸಾಕಷ್ಟು ಕಡೆಗಳಿಂದ ರೈತರು ಇಲ್ಲಿ ಹೋರಾಟವನ್ನು ಕೂಡ ಈಗ ಮಾಡ್ಕೊಂಡು ಬರ್ತಿರುವಂತದ್ದು. ಸದ್ಯ ರೈತರು ಕೊಟ್ಟಂತ ಗಡುವು ಸದ್ಯ ಈಗ ಮುಗಿದಿರುವಂತದ್ದು. ನಮ್ಮ ಜೊತೆಗೆ ಈಗ ರೈತ ಮುಖಂಡರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. 5 ಗಂಟೆಗೆ ತಾವು ಗಡುವನ್ನು ಕೊಟ್ಟಿದ್ರಿ, ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಿ? ಈಗಾಗಲೇ ಕಾರ್ಖಾನೆ ಮಾಲೀಕರು ನನ್ನೆಲ್ಲ ಮೀಡಿಯಾ ದೇವತೆಗಳಿಂದ ಅವ್ರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಿ. ಅವರ ಇನ್ನು 200 ರೂಪಾಯಿ ನಮಗೆ ಅವರಿಗೆ ಜಗಳ ಬಂದೈತಿ. ಅದನ್ನು ಬಹುಶಃ ಇವತ್ತು ಜಿಲ್ಲಾ ಉಸ್ತುವಾರಿ ಅವರ ರಾತ್ರಿ 12 ಆದರೂ ಬಂದ ಒಂದು ಸಂದೇಶ ಕೊಡ್ತಾರೆ ಅನ್ನುವಂಥ ವಿಶ್ವಾಸನ ಇಟ್ಕೊಂಡು, ಮತ್ತು ಕೂಡ ನಾಳೆ 5 ಲಕ್ಷ ಜನ ಇಲ್ಲಿ ಸೇರಾತು. ಈ ಚಳವಳಿ ಇವತ್ತು ನಾಳೆ ಮುಂದುವರಿದೈತಿ. ಈಗ ಹೊಸ ಸಂದೇಶ ಕೊಟ್ಟದು. ಅದು 200 ರೂಪಾಯಿ ವ್ಯವಹಾರ ಅಂತ ಅವ್ರು ಕೊಡಬೇಕಾ? ಇಲ್ಲಿ ಅದಾರ ಅವ್ರ ಖಾಸಗಿ ವ್ಯವಹಾರ ಬೇರೆ ಐತೆ, ಅದು ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. 1 ಟನ್ ಕಬ್ಬಿಗೆ ಮುಖ್ಯಮಂತ್ರಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ, ಅಬಕಾರಿ ಸ್ಪ್ರೀಟ ತೆರಿಗೆ ಎಲ್ಲ. ಅದೇ ರೀತಿ ಪ್ರಧಾನಮಂತ್ರಿಗೂ ಕೂಡ ಸೇಮ್ ಟ್ಯಾಕ್ಸ್ ಹೋಗತ್ತೆ 50%. ಅದರೊಳಗಿಂದ ಅವ್ರ 1,000 ಇವ್ರ 1,000 ಪರಿಹಾರ ಕೊಡಬೇಕು ಒಂದು ಟನ್ನಿಗೆ ಒತ್ತಾಯ ಮಾಡಿದ್ದೀವಿ ವೇದಿಕೆ ಮುಖಾಂತರ. ಅವರ ಬಂದು ಇಲ್ಲಿ ವೇದಿಕೆ ಕೊಡದೆ ಹೋದ್ರ ನಾವು 7 ತಾರೀಕು ಸುಮಾರು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಎಲ್ಲ ಜಿಲ್ಲೆಯಿಂದ ಸುಮಾರು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡತ್ತಾರೋ. ಅದಾಗಬಾರ್ದಪ್ಪ ಅಂದ್ರೆ ಘೋಷಣೆ ಮಾಡಬೇಕು. ಮತ್ತು ನರೇಂದ್ರ ಮೋದಿ ಅವರ ಏನಂತಂದ್ರೆ ಇನ್ನೊಂದು ವಿಚಾರ, 9.5 ರಿಕವರಿ 10.25 ಮಾಡಿ ಇವತ್ತು ಬೀದಿಯೊಳಗೆ ಕುಣಿಸಿರಿ. ಅದನ್ನು ಹೊಳ್ಳಿ 9.5 ತರಬೇಕಂತೇಳಿ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. 6 ದಿನ ಆಯ್ತು ಹೋರಾಟ ಮಾಡಕತ್ರಿ. ಉಸ್ತುವಾರಿ ಸಚಿವರು ಬಂದಿಲ್ಲ, ಸ್ಥಳೀಯ ಶಾಸಕರು ಬಂದಿಲ್ಲ, ಮಂತ್ರಿಗಳು ಬಂದಿಲ್ಲ. ಬಹುತೇಕ ಕಾರ್ಖಾನೆಗಳು ಇರುವುದೆಲ್ಲ ಮಂತ್ರಿಗಳು ಶಾಸಕರದು. ಏನು ಹೇಳ್ತೀರಿ? ಅವ್ರಿಗೇನು ಹೇಳ್ತಾರೆ? ಏನಿಲ್ಲ, ಇದು ದಿವಸ ಅವ್ರ ಹೆಸರಲ್ಲೇ ಇಲ್ಲಿ ನಾವು ಹೋಗ್ಕೊಂಡು ಬರ್ರಿ ಅಪ್ಪ ಗೌಡ್ರ ಘೋಷಣೆ ಮಾಡ್ರಿ, ಮರ್ಯಾದೆ ತಕ್ಕೋಬೇಡ್ರಿ ಅಂತ ಹೇಳಿದೀವಿ. ಇವತ್ತು ಕೂಡ ಕಾಯ್ತೀವಿ, ಇವತ್ತು ಕಾಯ್ತೀವಿ, ನಾಳೆಯೂ ಕಾಯ್ತೀವಿ ಇದ್ದೀವಿ. ಆಗಲಿಲ್ಲ ಅಂದ್ರೆ ಯುದ್ಧ. 7 ತಾರೀಕು ರಾಷ್ಟ್ರೀಯ ಹೆದ್ದಾರಿ ಒಳಗೆ ಯುದ್ಧ ಐತೆ. ದಯವಿಟ್ಟು ಅದಕ್ಕೆ ಅವಕಾಶ ಬೇಡಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿನೂ ಪರಿಹಾರ ಕೊಡಬೇಕು. ಕಾರ್ಖಾನೆಯವ್ರು ಕೂಡ ಇವತ್ತೇನು ನಮ್ಮ ಬೇಡಿಕೆ ಐತಿ 3,400 ರೂಪಾಯಿ ಅವ್ರ ತಕ್ಷಣ ಕೊಡಬೇಕಾಗಂತ ಕೆಲಸ ಮಾಡಬೇಕು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಈ ಒಂದು ಹೋರಾಟಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಕಬ್ಬು ಬೆಳೆಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಒಂದು ಕಡೆ ರೈತರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಗುರ್ಲಾಪುರದಲ್ಲಿ 6ನೇ ದಿನಕ್ಕೆ ಇಲ್ಲಿ ಕಬ್ಬಿನ ಬೆಳೆಗಾರರು ಹೋರಾಟವನ್ನ ಮಾಡ್ತಿದ್ದಾರೆ. 3,500 ರೂಪಾಯಿನ ನಮಗೆ ಕಬ್ಬಿಗೆ ಪ್ರತಿ ಟನ್ಗೆ ಕೊಡಬೇಕು ಅನ್ನೋ ಹೋರಾಟವನ್ನ ಮಾಡ್ತಿದ್ರೆ. ಆದ್ರೆ ಯಾರು ಕೂಡ ಈವರೆಗೂ ಬಂದಿಲ್ಲ, ಸರ್ಕಾರಗಳು ಬಂದಿಲ್ಲ, ಜೊತೆಗೆ ಬೆಳಗಾವಿಯ ಉಸ್ತುವಾರಿ ಸಚಿವರು ಬಂದಿಲ್ಲ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಂದು ಭೇಟಿ ನೀಡಿ ರೈತರಿಗೆ ಬೆಂಬಲಿಸುವ ಕೆಲಸವನ್ನ ಮಾಡಿದ್ರು. ನನ್ನ ಬಲಬದಿಗೆ ನೋಡಬಹುದು ಯಾವ ರೀತಿಯಾಗಿ ರೈತರು ಸೇರಿದ್ದಾರೆ ಅನ್ನೋದನ್ನ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಸೇರಿರುವಂತದ್ದು, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಗೆ ಸೇರಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇದು ಬಾಗಲಕೋಟೆ ಗಡಿ ಇರೋದ್ರಿಂದ ಸಾಕಷ್ಟು ಬಾಗಲಕೋಟೆ ಇರ್ಬೋದು, ವಿಜಯಪುರ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು ಮತ್ತು ಚಿಕ್ಕೋಡಿ ಬೈಲಹೊಂಗಲ್ ಸೇರಿದ ಸಾಕಷ್ಟು ಕಡೆಗಳಿಂದ ರೈತರು ಇಲ್ಲಿ ಹೋರಾಟವನ್ನು ಕೂಡ ಈಗ ಮಾಡ್ಕೊಂಡು ಬರ್ತಿರುವಂತದ್ದು. ಸದ್ಯ ರೈತರು ಕೊಟ್ಟಂತ ಗಡುವು ಸದ್ಯ ಈಗ ಮುಗಿದಿರುವಂತದ್ದು. ನಮ್ಮ ಜೊತೆಗೆ ಈಗ ರೈತ ಮುಖಂಡರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. 5 ಗಂಟೆಗೆ ತಾವು ಗಡುವನ್ನು ಕೊಟ್ಟಿದ್ರಿ, ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಿ? ಈಗಾಗಲೇ ಕಾರ್ಖಾನೆ ಮಾಲೀಕರು ನನ್ನೆಲ್ಲ ಮೀಡಿಯಾ ದೇವತೆಗಳಿಂದ ಅವ್ರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಿ. ಅವರ ಇನ್ನು 200 ರೂಪಾಯಿ ನಮಗೆ ಅವರಿಗೆ ಜಗಳ ಬಂದೈತಿ. ಅದನ್ನು ಬಹುಶಃ ಇವತ್ತು ಜಿಲ್ಲಾ ಉಸ್ತುವಾರಿ ಅವರ ರಾತ್ರಿ 12 ಆದರೂ ಬಂದ ಒಂದು ಸಂದೇಶ ಕೊಡ್ತಾರೆ ಅನ್ನುವಂಥ ವಿಶ್ವಾಸನ ಇಟ್ಕೊಂಡು, ಮತ್ತು ಕೂಡ ನಾಳೆ 5 ಲಕ್ಷ ಜನ ಇಲ್ಲಿ ಸೇರಾತು. ಈ ಚಳವಳಿ ಇವತ್ತು ನಾಳೆ ಮುಂದುವರಿದೈತಿ. ಈಗ ಹೊಸ ಸಂದೇಶ ಕೊಟ್ಟದು. ಅದು 200 ರೂಪಾಯಿ ವ್ಯವಹಾರ ಅಂತ ಅವ್ರು ಕೊಡಬೇಕಾ? ಇಲ್ಲಿ ಅದಾರ ಅವ್ರ ಖಾಸಗಿ ವ್ಯವಹಾರ ಬೇರೆ ಐತೆ, ಅದು ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ.
ಒಂದು ಟನ್ ಕಬ್ಬಿಗೆ ಮುಖ್ಯಮಂತ್ರಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತದೆ. ಅಬಕಾರಿ ಸ್ಪ್ರೀಟ ತೆರಿಗೆ ಎಲ್ಲ ಅದೇ ರೀತಿ ಪ್ರಧಾನಮಂತ್ರಿಗೂ ಕೂಡ ಸೇಮ್ ಟ್ಯಾಕ್ಸ್ ಹೋಗ್ತದೆ 50%. ಅದರೊಳಗಿಂದ ಅವ್ರ 1,000 ಇವ್ರ 1,000 ಪರಿಹಾರ ಕೊಡಬೇಕು ಅಂತ ನನಗೆ ಒತ್ತಾಯ ಮಾಡಿದ್ದೀವಿ ವೇದಿಕೆ ಮುಖಾಂತರ. ಅವರ ಬಂದು ಇಲ್ಲಿ ವೇದಿಕೆ ಕೊಡದೆ ಹೋದ್ರ ನಾವು 7 ತಾರೀಕು ಸುಮಾರು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಎಲ್ಲ ಜಿಲ್ಲೆಯಿಂದ ಸುಮಾರು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡತ್ತಾರೋ. ಅದಾಗಬಾರ್ದಪ್ಪ ಅಂದ್ರೆ ಘೋಷಣೆ ಮಾಡಬೇಕು. ಮತ್ತು ನರೇಂದ್ರ ಮೋದಿ ಅವರ ಏನಂತಂದ್ರೆ ಇನ್ನೊಂದು ವಿಚಾರ 9.5 ರಿಕವರಿ 10.25 ಮಾಡಿ ಇವತ್ತು ಬೀದಿಯೊಳಗೆ ಕುಣಿಸಿರಿ. ಅದನ್ನು ಹೊಳ್ಳಿ 9.5 ತರಬೇಕಂತೇಳಿ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. 6 ದಿನ ಆಯ್ತು ಹೋರಾಟ ಮಾಡಕತ್ರಿ. ಉಸ್ತುವಾರಿ ಸಚಿವರು ಬಂದಿಲ್ಲ, ಸ್ಥಳೀಯ ಶಾಸಕರು ಬಂದಿಲ್ಲ, ಮಂತ್ರಿಗಳು ಬಂದಿಲ್ಲ. ಬಹುತೇಕ ಕಾರ್ಖಾನೆಗಳು ಇರುವುದೆಲ್ಲ ಮಂತ್ರಿಗಳು ಶಾಸಕರದು. ಏನು ಹೇಳ್ತೀರಿ, ಅವ್ರಿಗೇನು ಹೇಳ್ತೀರಿ? ಏನಿಲ್ಲ, ಇದು ದಿವಸ ಅವ್ರ ಹೆಸರಲ್ಲೇ ಇಲ್ಲಿ ನಾವು ಹೋಗ್ಕೊಂಡು ಬರ್ರಿ ಅಪ್ಪ ಗೌಡ್ರ ಘೋಷಣೆ ಮಾಡ್ರಿ, ಮರ್ಯಾದೆ ತಕ್ಕೋಬೇಡ್ರಿ ಅಂತ ಹೇಳಿದೀವಿ. ಇವತ್ತು ಕೂಡ ಕಾಯ್ತೀವಿ, ಇವತ್ತು ಕಾಯ್ತೀವಿ, ನಾಳೆಯೂ ಕಾಯ್ತೀವಿ. ಆಗಲಿಲ್ಲ ಅಂದ್ರೆ ಯುದ್ಧ. 7 ತಾರೀಕು ರಾಷ್ಟ್ರೀಯ ಹೆದ್ದಾರಿ ಒಳಗೆ ಯುದ್ಧ ಐತೆ. ದಯವಿಟ್ಟು ಅದಕ್ಕೆ ಅವಕಾಶ ಬೇಡಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿನೂ ಪರಿಹಾರ ಕೊಡಬೇಕು. ಕಾರ್ಖಾನೆಯವ್ರು ಕೂಡ ಇವತ್ತೇನು ನಮ್ಮ ಬೇಡಿಕೆ ಐತಿ 3,400 ರೂಪಾಯಿ ಅವ್ರ ತಕ್ಷಣ ಕೊಡಬೇಕಂತ ಕೆಲಸ ಮಾಡಬೇಕು. ಕ್ಯಾಮ್ರಾ ಪರ್ಸನ್ ಮಾಂದ ಜೊತೆ ಮಹಿಳಾ ರಿಪೋರ್ಟರ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಈ ಒಂದು ಹೋರಾಟಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಕಬ್ಬು ಬೆಳೆಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಒಂದು ಕಡೆ ರೈತರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಏನು ಗುರ್ಲಾಪುರದಲ್ಲಿ 6ನೇ ದಿನಕ್ಕೆ ಇಲ್ಲಿ ಏನು ಕಬ್ಬಿನ ಬೆಳೆಗಾರರು ಹೋರಾಟವನ್ನ ಮಾಡ್ತಿದ್ದಾರೆ. 3,500 ರೂಪಾಯಿನ ನಮಗೆ ಕಬ್ಬಿಗೆ ಏನು ಪ್ರತಿ ಟನ್ಗೆ ಕೊಡಬೇಕು ಅನ್ನೋ ಹೋರಾಟವನ್ನ ಮಾಡ್ತಿದ್ರೆ, ಆದ್ರೆ ಯಾರು ಕೂಡ ಈವರೆಗೂ ಬಂದಿಲ್ಲ, ಸರ್ಕಾರಗಳು ಬಂದಿಲ್ಲ, ಜೊತೆಗೆ ಬೆಳಗಾವಿಯ ಉಸ್ತುವಾರಿ ಸಚಿವರು ಬಂದಿಲ್ಲ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಂದು ಭೇಟಿ ನೀಡಿ ರೈತರಿಗೆ ಬೆಂಬಲಿಸುವ ಕೆಲಸವನ್ನ ಮಾಡಿದ್ರು. ನನ್ನ ಬಲಬದಿಗೆ ನೋಡಬಹುದು ಯಾವ ರೀತಿಯಾಗಿ ರೈತರು ಸೇರಿದ್ದಾರೆ ಅನ್ನೋದನ್ನ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಸೇರಿರುವಂಥದ್ದು, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಗೆ ಸೇರಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇದು ಬಾಗಲಕೋಟೆ ಗಡಿ ಇರೋದ್ರಿಂದ ಸಾಕಷ್ಟು ಬಾಗಲಕೋಟೆ ಇರ್ಬೋದು, ವಿಜಯಪುರ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು ಮತ್ತು ಚಿಕ್ಕೋಡಿ ಏನು ಬೈಲಹೊಂಗಲ್ ಸೇರಿದ ಸಾಕಷ್ಟು ಕಡೆಗಳಿಂದ ರೈತರು ಇಲ್ಲಿ ಹೋರಾಟವನ್ನು ಕೂಡ ಈಗ ಮಾಡ್ಕೊಂಡು ಬರ್ತಿರುವಂಥದ್ದು. ಸದ್ಯ ರೈತರು ಕೊಟ್ಟಂತ ಗಡುವು ಸದ್ಯ ಈಗ ಮುಗಿದಿರುವಂಥದ್ದು. ನಮ್ಮ ಜೊತೆಗೆ ಈಗ ರೈತ ಮುಖಂಡರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. 5 ಗಂಟೆಗೆ ತಾವು ಗಡುವನ್ನು ಕೊಟ್ಟಿದ್ರಿ, ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಿ? ಈಗಾಗಲೇ ಕಾರ್ಖಾನೆ ಮಾಲೀಕರು ನನ್ನೆಲ್ಲ ಮೀಡಿಯಾ ದೇವತೆಗಳಿಂದ ಅವ್ರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಿ. ಅವರ ಇನ್ನು 200 ರೂಪಾಯಿ ನಮಗೆ ಅವರಿಗೆ ಜಗಳ ಬಂದೈತಿ. ಅದನ್ನು ಬಹುಶಃ ಇವತ್ತು ಜಿಲ್ಲಾ ಉಸ್ತುವಾರಿ ಅವರ ರಾತ್ರಿ 12 ಬಂದ ಒಂದು ಸಂದೇಶ ಕೊಡ್ತಾರ ಅಂತ ವಿಶ್ವಾಸನ ಇಟ್ಕೊಂಡು, ಮತ್ತು ಕೂಡ ನಾಳೆ 5 ಲಕ್ಷ ಜನ ಇಲ್ಲಿ ಸೇರತ್ತು. ಈ ಚಳವಳಿ ಇವತ್ತ ನಾಳೆ ಮುಂದುವರಿದೈತಿ. ಹೊಸ ಸಂದೇಶ ಕೊಟ್ಟದು. ಅದು 200 ರೂಪಾಯಿ ವ್ಯವಹಾರ ಅಂತ ಅವ್ರು ಕೊಡಬೇಕಾ? ಇಲ್ಲಿ ಅದಾರ ಅವ್ರ ಖಾಸಗಿ ವ್ಯವಹಾರ ಬೇರೆ ಐತೆ, ಅದು ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. ಒಂದು ಟನ್ ಕಬ್ಬಿಗೆ ಮುಖ್ಯಮಂತ್ರಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತದೆ. ಅಬಕಾರಿ ಸ್ಪ್ರೀಟ ತೆರಿಗೆ ಎಲ್ಲ ಅದೇ ರೀತಿ ಪ್ರಧಾನಮಂತ್ರಿಗೂ ಕೂಡ ಸೇಮ್ ಟ್ಯಾಕ್ಸ್ ಹೋಗ್ತದೆ 50%. ಅದರೊಳಗಿಂದ ಅವ್ರ 1,000 ಇವ್ರ